ಬಿಗ್ ಬಾಸ್ ಮನೆಯಿಂದ ತಗೊಂಡೋಗೋದು ಯಾರು ಟ್ರೋಫಿನಾದರೂ ತೊಗೊಂಡೋಗ್ಲಿ, ಯಾರು ಏನು ಬೇಕಾದರೂ ತೊಗೊಂಡೋಗ್ಲಿ, ಅವರೆಲ್ಲ ತಲೆ ಮೇಲೆ ಇಟ್ಕೊಂಡು ಹೋಗ್ಲಿ. ಬಟ್ ನಾನು ಇಲ್ಲಿ ಸುದೀಪ್ ಸರ್ ಏನು ವೀಕೆಂಡಲ್ಲಿ ಬಂದು ಹೇಳ್ತಾರೋ ಅದನ್ನು ನಾನು ತಲೆಗೆ ತೊಗೊಂಡು ಹೋಗ್ತೀನಿ ಅಂತ. ಅಂದರೆ ಅವ್ನಿಗೆ ಏನೂ ಈ ಥರದ ಮೆಚೂರಿಟಿ ಮಾತುಗಳನ್ನು ಆಡಿದಾಗ ಇವ್ನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಯಾವುದನ್ನು ತಗೋಬೇಕು ಅಂತ ಜನ ಫುಲ್ ಕನ್ಫ್ಯೂಷನ್ ಆಗ್ತಾರೆ. ಏನು ಹೇಳ್ತೀರಿ ಸವಿತಾ? ಅದೇ ಅವ್ನ ಕ್ಯಾರೆಕ್ಟ್ರು. ನನಗೆ ನಾನು ನೋಡಿ ಹತ್ರದಿಂದ ನೋಡಿದ್ರು ಕೂಡ ನನಗೆ ಡೌಟ್ ಆಗುತ್ತೆ ಇವನು ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ. ಬಟ್ ಅವ್ನು ಇರೋದೇ ಹಾಗೆ. ಅವನಿಗೆ ಯೋಚನೆ ಮಾಡಿ ಎಲ್ಲ ಮಾತಾಡಲ್ಲ. ಸ್ಪಾಂಟೇನಿಯಸ್ ಆಗಿ ಏನು ಬರುತ್ತೆ ಅವನಿಗೆ ಮಾತಲ್ಲಿ ಅದನ್ನು ಹೇಳ್ಬಿಡ್ತಾನೆ. ಅದೇ ಅವನು. ಅಥವಾ ಏನೋ ಮೆಚೂರ್ಡ್ ಇದ್ದಾನೆ ಆದರೆ ತೋರಿಸ್ಕೊತಾ ಇಲ್ಲ ಅನ್ನೋದೆಲ್ಲ ಏನಿಲ್ಲ. ಅವನಿಗೆ ಗೊತ್ತಿದೆ. ಅಂದರೆ ಅದು ನಾನು ಅವತ್ತೇ ಹೇಳಿದ್ನಲ್ಲ, ಅವನಿಗೆ ಮೆಚುರಿಟಿ ಇದೆ, ಬಟ್ ಮಾತಲ್ಲಿ ಹೇಳೋದಕ್ಕೆ ಬರಲ್ಲ. ಅವನ ಪಾಪ ಮನೆಯಿಂದ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಮನೆಗೆ ಹೋಗಿಲ್ಲ ಇನ್ನು 3-4 ಡೇಸ್ ಆಗಿದ್ರು. ನೆನ್ನೆ ಎಲ್ಲ ಅಲ್ಲಿ ಇನ್ನೊಂದು ಶೋ ಮಾಡ್ತಿದ್ದಾನಲ್ಲ, ಸೊ ಅಲ್ಲಿ ಬ್ಯುಸಿಯಾಗಿದ್ದಾನೆ ಅವನು. ಇನ್ನು ಬಿಗ್ ಬಾಸ್ ಮನೆಯಿಂದ ತಗೊಂಡೋಗೋದು ಯಾರು ಟ್ರೋಫಿನಾದರೂ ತೊಗೊಂಡೋಗ್ಲಿ, ಯಾರು ಏನು ಬೇಕಾದರೂ ತೊಗೊಂಡೋಗ್ಲಿ, ಅವರೆಲ್ಲ ತಲೆ ಮೇಲೆ ಇಟ್ಕೊಂಡು ಹೋಗ್ಲಿ. ಬಟ್ ನಾನು ಇಲ್ಲಿ ಸುದೀಪ್ ಸರ್ ಏನು ವೀಕೆಂಡಲ್ಲಿ ಬಂದು ಹೇಳ್ತಾರೋ ಅದನ್ನು ನಾನು ತಲೆಗೆ ತೊಗೊಂಡು ಹೋಗ್ತೀನಿ ಅಂತ. ಅಂದರೆ ಅವ್ನಿಗೆ ಏನೂ ಈ ಥರದ ಮೆಚೂರಿಟಿ ಮಾತುಗಳನ್ನು ಆಡಿದಾಗ ಇವ್ನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಯಾವುದನ್ನು ತಗೋಬೇಕು ಅಂತ ಜನ ಫುಲ್ ಕನ್ಫ್ಯೂಷನ್ ಆಗ್ತಾರೆ. ಏನು ಹೇಳ್ತೀರಿ ಸವಿತಾ? ಅದೇ ಅವ್ನ ಕ್ಯಾರೆಕ್ಟ್ರು. ನಾನು ನೋಡಿ ಹತ್ರದಿಂದ ನೋಡಿದ್ರು ಕೂಡ ನನಗೆ ಡೌಟ್ ಆಗುತ್ತೆ ಇವನು ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ. ಬಟ್ ಅವ್ನು ಇರೋದೇ ಹಾಗೆ. ಅವನಿಗೆ ಯೋಚನೆ ಮಾಡಿ ಎಲ್ಲ ಮಾತಾಡಲ್ಲ. ಸ್ಪಾಂಟೇನಿಯಸ್ ಆಗಿ ಏನು ಬರುತ್ತೆ ಅವನಿಗೆ ಮಾತಲ್ಲಿ ಅದನ್ನು ಹೇಳ್ಬಿಡ್ತಾನೆ. ಅದೇ ಅವನು. ಅಥವಾ ಏನೋ ಮೆಚೂರ್ಡ್ ಇದ್ದಾನೆ ಆದರೆ ತೋರಿಸ್ಕೊತಾ ಇಲ್ಲ ಅನ್ನೋದೆಲ್ಲ ಏನಿಲ್ಲ. ಅವನಿಗೆ ಗೊತ್ತಿದೆ. ಅಂದರೆ ಅದು ನಾನು ಅವತ್ತೇ ಹೇಳಿದ್ನಲ್ಲ, ಅವನಿಗೆ ಮೆಚುರಿಟಿ ಇದೆ, ಬಟ್ ಮಾತಲ್ಲಿ ಹೇಳೋದಕ್ಕೆ ಬರಲ್ಲ. ಅವನ ಪಾಪ ಮನೆಯಿಂದ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಮನೆಗೆ ಹೋಗಿಲ್ಲ ಇನ್ನು 3-4 ಡೇಸ್ ಆಗಿದ್ರು. ನೆನ್ನೆ ಎಲ್ಲ ಅಲ್ಲಿ ಇನ್ನೊಂದು ಶೋ ಮಾಡ್ತಿದ್ದಾನಲ್ಲ, ಸೊ ಅಲ್ಲಿ ಬ್ಯುಸಿಯಾಗಿದ್ದಾನೆ ಅವನು.